ತಿಳಿಸುವುದೇ ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು, ಬದ್ಧವಿಹುದು ಇದಕ್ಕೆ ಮುಕ್ತ ಜ್ಞಾನವಾಣಿ. ಯುವಕರಿರಲಿ ಮಕ್ಕಳಿರಲಿ, ಗೃಹಿಣಿ ಇರಲಿ ಬಡವರಿರಲಿ ಅಂಗವಿಕಲರೇ ಇರಲಿ, ಸುಲಭವಾಗಿ ಮನೆಯಲ್ಲೇ ವಿದ್ಯೆ ಕಲಿಯಿರಿ. ಸಿದ್ಧವಿಹುದು ಜ್ಞಾನವಾಣಿ ನೆರವು ನೀಡಲು. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ. ಜ್ಞಾನವಾಣಿಯ ಸಂಕಲ್ಪ. ಜ್ಞಾನವಾಣಿಯ ಸಂಕಲ್ಪ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ನುಡಿಚಿತ್ರ ಬರವಣಿಗೆ ಅಂದರೆ ಫೀಚರ್ ರೈಟಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ನುಡಿಚಿತ್ರ ಬರವಣಿಗೆ ಮತ್ತು ಹವ್ಯಾಸಿ ಪತ್ರಿಕೋದ್ಯಮ ಇತ್ತೀಚೆಗೆ ಮುಂಚೂಣಿಗೆ ಬಂದ ಪತ್ರಿಕೋದ್ಯಮ ಚಟುವಟಿಕೆಗಳೇನಲ್ಲ. ಅವು ಪತ್ರಿಕೋದ್ಯಮದಷ್ಟೇ ಹಳೆಯ ಸಂಗತಿಗಳು. ನುಡಿಚಿತ್ರಗಳು ಮನರಂಜನೆಯ ಮೂಲಕ ಓದುಗರಿಗೆ ಜ್ಞಾನಾಭಿವೃದ್ಧಿ ಮಾಡುವಲ್ಲಿ ಮಹತ್ತರ ಪಾತ್ರ ನಿರ್ವಹಿಸುತ್ತವೆ. ಹವ್ಯಾಸಿ ಬರಹಗಾರರು ಇತರ ಪತ್ರಕರ್ತರಂತೆ ಪರಿಸರ, ಸಂಸ್ಕೃತಿ, ಅಭಿವೃದ್ಧಿ ಹಾಗೂ ಜೀವನದ ಇನ್ನಿತರ ಅಂಶಗಳ ಕುರಿತು ಓದುಗರಿಗೆ ಅಗತ್ಯ ಮಾಹಿತಿ, ಶಿಕ್ಷಣ, ಮನರಂಜನಾತ್ಮಕ ವಿಷಯಗಳನ್ನು ನೀಡಬಹುದು. ಇಂದಿನ ಪತ್ರಿಕೋದ್ಯಮದಲ್ಲಿ ಬಹುತೇಕ ನುಡಿಚಿತ್ರಗಳು, ಅಂಕಣಗಳು, ವೃತ್ತಿಚಿತ್ರಗಳು, ವಿಮರ್ಶಾತ್ಮಕ ಲೇಖನಗಳು ವೃತ್ತಿನಿರತ ಪತ್ರಕರ್ತರಲ್ಲದ ಹವ್ಯಾಸಿ ಬರಹಗಾರರಿಂದಲೇ ಪಡೆದಂತಹವು. ಇದರಿಂದಾಗಿ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪರಿಣತರಾದ ಜನರ ವಿಭಿನ್ನ ಬರಹಗಳಿಗೆ ಓದುಗರು ತೆರೆದುಕೊಳ್ಳುತ್ತಾರೆ. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ನುಡಿಚಿತ್ರಗಳು ಅಂದರೆ ಫೀಚರ್ ಆರ್ಟಿಕಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಪತ್ರಿಕೋದ್ಯಮದಲ್ಲಿ ಬರಹಗಳನ್ನು ಸುದ್ದಿ ಹಾಗೂ ನುಡಿಚಿತ್ರ ಬರಹಗಳಾಗಿ ವರ್ಗೀಕರಿಸುವ ಪರಿಪಾಠ ಬಹಳ ಹಿಂದಿನಿಂದಲೂ ಬೆಳೆದು ಬಂದಿದೆ. ಸುದ್ದಿಯೊಂದು ನುಡಿಚಿತ್ರ ಬರಹಕ್ಕಿಂತ ಭಿನ್ನವಾಗಿರುತ್ತದೆ. ಅವೆರಡರ ನಡುವಿನ ಪ್ರಮುಖ ವ್ಯತ್ಯಾಸಗಳನ್ನು ನಾವು ಸ್ಪಷ್ಟವಾಗಿ ಗುರುತಿಸಬಹುದು. ಅವುಗಳೆಂದರೆ, ಸುದ್ದಿ ಮಹತ್ವ ಅಲ್ಪಕಾಲದ್ದು, ಆದರೆ ನುಡಿಚಿತ್ರ ಹೆಚ್ಚು ದಿನ ಓದಲ್ಪಡುತ್ತದೆ. ಸುದ್ದಿ ಕೇವಲ ವಿವರಗಳನ್ನು ನೀಡಿದರೆ, ನುಡಿಚಿತ್ರ ಓದುಗನನ್ನು ಭಾವನಾತ್ಮಕವಾಗಿ ತಲುಪುತ್ತದೆ. ಸುದ್ದಿ ವಸ್ತುನಿಷ್ಠ ಸಮರ್ಪಣೆಯಾದರೆ, ನುಡಿಚಿತ್ರ ವಿಷಯಾಧಾರಿತ ಬರಹ. ಸುದ್ದಿ ತಳಕೆಳಕಾದ ಪಿರಮಿಡ್ ಶೈಲಿಯನ್ನು ಅನುಸರಿಸಿದರೆ, ನುಡಿಚಿತ್ರಕ್ಕೆ ಆ ರೀತಿಯಾದ ಯಾವುದೇ ಕಟ್ಟಳೆಗಳಿಲ್ಲ. ಸುದ್ದಿ ವಾಸ್ತವಾಂಶಗಳನ್ನು ಆಧರಿಸಿರುತ್ತದೆ, ಕಲ್ಪನೆಗೆ ಅವಕಾಶವಿಲ್ಲ. ಆದರೆ ನುಡಿಚಿತ್ರ ನಿಜ ಸಂಗತಿಗಳನ್ನಾಧರಿಸಿದ್ದರೂ ಕಲ್ಪನೆಗೆ ಅವಕಾಶವಿದೆ. ಸುದ್ದಿ ಬರೆದವರು ಯಾರು ಎಂಬುದು ಬಹಳಷ್ಟು ಸಾರಿ ಮಹತ್ವ ಗಳಿಸುವುದಿಲ್ಲ. ಆದರೆ ನುಡಿಚಿತ್ರ ಬರೆದವರನ್ನು ಗುರುತಿಸಲಾಗುತ್ತದೆ. ಸುದ್ದಿ ಓದುಗನ ಜಾಣ್ಮೆಯನ್ನು ಪ್ರೇರೇಪಿಸಿದರೆ, ನುಡಿಚಿತ್ರ ಓದುಗನ ಭಾವನೆಗಳನ್ನು ಮುಟ್ಟುತ್ತದೆ. ಸುದ್ದಿಯಲ್ಲಿ ಯಾರು, ಏನು, ಯಾವಾಗ, ಎಲ್ಲಿ, ಏಕೆ ಮತ್ತು ಹೇಗೆ ಎನ್ನುವ 6 ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗುತ್ತದೆ. ಆದರೆ ನುಡಿಚಿತ್ರ ಇನ್ನೂ 2 ಪ್ರಶ್ನೆಗಳಾದ ಹೇಗಿತ್ತು ಮತ್ತು ಹಾಗೆಂದರೇನು ಎಂಬುದಕ್ಕೂ ಉತ್ತರ ನೀಡುತ್ತವೆ. ಸುದ್ದಿ ವರದಿಗಾರರಿಂದ ಬರೆಯಲ್ಪಟ್ಟರೆ, ಹವ್ಯಾಸಿ ಪತ್ರಿಕೋದ್ಯಮಿಗಳಿಗೆ ಸುದ್ದಿ ಬರೆಯಲು ಅವಕಾಶವಿಲ್ಲ. ಆದರೆ ನುಡಿಚಿತ್ರವನ್ನು ಹವ್ಯಾಸಿ ಪತ್ರಕರ್ತರೇ ಹೆಚ್ಚಾಗಿ ಬರೆಯುತ್ತಾರೆ. ಮತ್ತು ಸುದ್ದಿ ಬರವಣಿಗೆ ಕ್ರಮಬದ್ಧವಾದರೆ, ನುಡಿಚಿತ್ರ ಬರವಣಿಗೆ ಸೃಜನಶೀಲ. ನುಡಿಚಿತ್ರ ಬರಹವೊಂದು ಸಾಹಿತ್ಯಕ ಬರವಣಿಗೆಯಾಗಬಲ್ಲದೆ ಎಂಬ ಪ್ರಶ್ನೆಗೆ ಉತ್ತರವೆಂದರೆ, ಯಾಕಾಗಬಾರದು ಎಂಬ ಮರುಪ್ರಶ್ನೆ. ಇದು ನೀವು ಸಾಹಿತ್ಯವನ್ನು ಅರ್ಥೈಸುವ ರೀತಿಯನ್ನು ಅವಲಂಬಿಸಿರುತ್ತದೆ. ಅತ್ಯುತ್ತಮವಾಗಿ ಬರೆದಂತಹ ನುಡಿಚಿತ್ರ ಬರಹವೊಂದನ್ನು ಸಾಹಿತ್ಯಕ ಬರವಣಿಗೆ ಎಂದು ಪರಿಗಣಿಸಬಹುದು. ಉದಾಹರಣೆಗೆ, ಹೆಸರಾಂತ ಬರಹಗಾರರು ಬರೆದ ಅನೇಕ ಅಂಕಣಗಳು ಮತ್ತು ಬರಹಗಳು ಅತ್ಯುತ್ತಮ ಸಾಹಿತ್ಯಕ ಬರವಣಿಗೆಗಳೆಂದು ಹೆಸರು ಮಾಡಿವೆ. ಆದರೂ ನುಡಿಚಿತ್ರ ಸಾಹಿತ್ಯಕ ಬರವಣಿಗೆಗಿಂತ ಹೆಚ್ಚಾಗಿ ಪತ್ರಿಕಾ ಬರಹವಾಗಿ ಗುರುತಿಸಿಕೊಂಡಿದೆ ಎನ್ನಬಹುದು. ಸಾಹಿತ್ಯ ಹಾಗೂ ನುಡಿಚಿತ್ರ ಬರವಣಿಗೆಯನ್ನು ಪ್ರತ್ಯೇಕಿಸುವ ತೆರೆ ಅತ್ಯಂತ ತೆಳುವಾದದ್ದು. ಯಾವುದೇ ಪತ್ರಿಕಾ ಬರಹದಲ್ಲಿ ಸತ್ಯ, ವಾಸ್ತವಾಂಶಗಳು ಹಾಗೂ ವಸ್ತುನಿಷ್ಠೆಗಳು ಬುನಾದಿಯಾದರೆ, ಸಾಹಿತ್ಯಿಕ ಬರವಣಿಗೆಯಲ್ಲಿ ಬಹುಮಟ್ಟಿಗಿನ ವಿಷಯಗಳು ಕಲ್ಪನೆಗಳನ್ನು ಆಧರಿಸಿರುವುದು ಕಂಡುಬರುತ್ತದೆ. ಸಾಹಿತ್ಯ ಹಾಗೂ ನುಡಿಚಿತ್ರಗಳ ನಡುವೆ ಇರುವ ಪ್ರಮುಖ ವ್ಯತ್ಯಾಸಗಳೆಂದರೆ, ನುಡಿಚಿತ್ರ ವಸ್ತು ವಿಷಯ ಸತ್ಯವನ್ನಾಧರಿಸಿರುತ್ತದೆ, ಆದರೆ ಸಾಹಿತ್ಯದಲ್ಲಿ ಇದು ಬರಹಗಾರನ ಕಲ್ಪನೆಯನ್ನಾಧರಿಸುತ್ತದೆ.
ನುಡಿಚಿತ್ರಗಳು ಸರಳವಾಗಿದ್ದು ಬರೆಯುವ ಶೈಲಿಗೆ ಒತ್ತು ನೀಡಲಾಗುತ್ತದೆ. ಆದರೆ ಸಾಹಿತ್ಯದಲ್ಲಿ ಈ ರೀತಿಯ ನಿರ್ಬಂಧಗಳು ಸಾಹಿತ್ಯಕಾರನಿಗೆ ಇರುವುದಿಲ್ಲ. ನುಡಿಚಿತ್ರ ಬರಹಕ್ಕೆ ಇರುವ ಆಯಸ್ಸು ಕಡಿಮೆ, ಸಾಹಿತ್ಯಕ ಬರಹಕ್ಕೆ ಆಯಸ್ಸು ಜಾಸ್ತಿ. ನುಡಿಚಿತ್ರಗಳು ಒಂದೇ ಸಾರಿ ಕುಳಿತು ಓದಲು ಇರುವ ಬರಹಗಳು. ಸಾಹಿತ್ಯದಲ್ಲಿ ಓದುಗರಿಗೆ ಅಂತಹ ನಿರ್ಬಂಧಗಳೇನೂ ಇರುವುದಿಲ್ಲ. ಲೇಖನಗಳು ಹಾಗೂ ನುಡಿಚಿತ್ರಗಳಿಗೆ ವ್ಯತ್ಯಾಸಗಳೇನಾದರೂ ಇವೆಯೇ ಎಂಬ ಪ್ರಶ್ನೆಗೆ ಉತ್ತರವೆಂದರೆ ವ್ಯತ್ಯಾಸಗಳಿದ್ದರೂ ಅಸ್ಪಷ್ಟ ಎಂಬುದು. ಕಾರ್ಯನಿರತ ಪತ್ರಕರ್ತನೊಬ್ಬನಿಗೆ ಇವೆರಡರ ನಡುವೆ ಅಂತಹ ವ್ಯತ್ಯಾಸವೇನೂ ಕಾಣದು. ಆದ್ದರಿಂದ ಬಹಳಷ್ಟು ಜನ ಅವೆರಡೂ ಒಂದೇ ಎಂದು ಭಾವಿಸುತ್ತಾರೆ. ಶೈಕ್ಷಣಿಕ ಅಧ್ಯಯನಗಳಿಗಾಗಿ ಲೇಖನ ಹಾಗೂ ನುಡಿಚಿತ್ರಗಳ ನಡುವೆ ಗೆರೆ ಹಾಕಿ ಪ್ರತ್ಯೇಕಿಸುವ ಪ್ರಯತ್ನವನ್ನು ನಾವು ಮಾಡೋಣ. ಆದರೆ ಈ ಗೆರೆ ಅಸ್ಪಷ್ಟವಾಗಿದ್ದು ಬಹಳಷ್ಟು ಮಂದಿ ಇದನ್ನು ಗುರುತಿಸಲು ಅಸಫಲರಾಗುತ್ತಾರೆ. ಲೇಖನ ಹಾಗೂ ನುಡಿಚಿತ್ರಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವಾಗ ಹೆಚ್ಚು ಒತ್ತು ನೀಡಲಾಗುವ ಅಂಶವೆಂದರೆ ಲೇಖನಗಳು ಪ್ರಾಥಮಿಕವಾಗಿ ಮಾಹಿತಿ ನೀಡುವಿಕೆ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತವೆ ಹಾಗೂ ನುಡಿಚಿತ್ರಗಳು ಮನರಂಜನೆಗೆ ಆದ್ಯತೆ ನೀಡುತ್ತವೆ ಎಂಬುದು. ಲೇಖನವೊಂದು ಗಂಭೀರ ಚಿಂತನೆಗೆ ಎಡೆಮಾಡಬಹುದು. ನುಡಿಚಿತ್ರ ಮಾನವಾಸಕ್ತಿಯನ್ನು ಕೆರಳಿಸಿದರೆ ಲೇಖನ ಓದುಗನ ವಿಚಾರವಂತಿಕೆಯನ್ನು ಬಡಿದೆಬ್ಬಿಸಬಹುದು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಲೇಖನಗಳು ಮಾನವನ ಮೆದುಳನ್ನು ತಲುಪಿದರೆ ನುಡಿಚಿತ್ರಗಳು ಅವನ ಹೃದಯವನ್ನು ತಲುಪುತ್ತವೆ. ಇಂತಹ ಹೋಲಿಕೆ ಬಾಲಿಶ ಹಾಗೂ ಅಪ್ರಬುದ್ಧವೆನಿಸಿದರೂ ಬಹಳಷ್ಟು ಮಂದಿಗೆ ವ್ಯತ್ಯಾಸ ಅರಿಯಲು ಈ ರೀತಿ ಹೇಳಬೇಕಾಗುತ್ತದೆ. ಬರಹಗಾರನೊಬ್ಬ ಎಷ್ಟೇ ಓದಿಕೊಂಡಿದ್ದರೂ ಆತ ಬರೆಯುವವರೆಗೆ ನುಡಿಚಿತ್ರವೊಂದು ತಯಾರಾಗದು. ನುಡಿಚಿತ್ರ ಬರವಣಿಗೆ ಪತ್ರಿಕೋದ್ಯಮದಲ್ಲಿ ವಿಸ್ತಾರವಾದ ಕ್ಷೇತ್ರ. ಅದು ನುಡಿಚಿತ್ರದ ಪರಿಕಲ್ಪನೆ, ನುಡಿಚಿತ್ರದ ಸ್ವರೂಪ, ನುಡಿಚಿತ್ರಕ್ಕಿರುವ ಅವಕಾಶಗಳು, ನುಡಿಚಿತ್ರ ಬರಹಗಾರರಿಗೆ ಇರಬೇಕಾದ ಅರ್ಹತೆಗಳು, ನುಡಿಚಿತ್ರದ ಬಗೆಗಳು, ನುಡಿಚಿತ್ರಗಳ ಮಾಹಿತಿ ಮೂಲ, ನುಡಿಚಿತ್ರ ಬರವಣಿಗೆಯ ತಂತ್ರಗಾರಿಕೆ ಮುಂತಾದ ಅಂಶಗಳನ್ನು ಒಳಗೊಂಡಿದೆ. ಪರಿಣಾಮಕಾರಿಯಾದ ಮತ್ತು ಯುಕ್ತ ನುಡಿಚಿತ್ರ ಬರಹಗಳನ್ನು ಬರೆಯಲು ನಿಮಗೆ ಈ ಎಲ್ಲ ಅಂಶಗಳ ಬಗ್ಗೆ ಸಮಗ್ರವಾದ ತಿಳುವಳಿಕೆ ಇರಲೇಬೇಕು. ಸಮಕಾಲೀನ ಪತ್ರಿಕೋದ್ಯಮದಲ್ಲಿ ನುಡಿಚಿತ್ರ ಬರವಣಿಗೆ ಅತ್ಯಂತ ಹೆಚ್ಚಿನ ಕ್ಷೇತ್ರ ಪರಿಣತಿ ಬಯಸುವ ಒಂದು ವಿಭಾಗ. ಇದು ಸುದ್ದಿ ಅಥವಾ ಇತರ ವಿಶೇಷ ಬರಹಗಳಿಂದ ಭಿನ್ನವಾಗಿದ್ದು ವಿಭಿನ್ನ ಘಟನೆಗಳ, ವಸ್ತು ವಿಷಯಗಳ, ವ್ಯಕ್ತಿಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡುತ್ತದೆ. ನುಡಿಚಿತ್ರ ಬರವಣಿಗೆಗೆ ಪ್ರಪಂಚದ ಎಲ್ಲ ವಿಷಯಗಳೂ ವಸ್ತು ವಿಷಯಗಳೇ. ನುಡಿಚಿತ್ರಗಳನ್ನು ಯಾವುದೇ ನಿರ್ದಿಷ್ಟ ವಿಷಯ, ಘಟನೆ ಅಥವಾ ವಸ್ತುವಿನ ಬಗ್ಗೆ ಬರಹಗಾರನ ಸ್ವಂತ ಅನುಭವ, ಅನಿಸಿಕೆಗಳು ಮೇಳೈಸಿರುವ ಬರಹ ಎಂದು ಸರಳವಾಗಿ ವ್ಯಾಖ್ಯಾನಿಸಲಾಗಿದೆ. ಇವು ಜ್ಞಾನ ಪ್ರಸರಣೆಯ ಅನುಭವ ಮತ್ತು ಪರಿಣಿತಿಗಳನ್ನು ಓದುಗರಲ್ಲಿ, ಬರಹಗಾರರಲ್ಲಿ ಹಂಚಿಕೊಳ್ಳುವ ಒಂದು ಪತ್ರಿಕೋದ್ಯಮದ ಚಟುವಟಿಕೆ ಎಂತಲೂ ಕರೆಸಿಕೊಳ್ಳುತ್ತದೆ. ನುಡಿಚಿತ್ರಗಳು ಬರಹಗಾರನ ಮನೋರಂಜನಾತ್ಮಕ ನೋಟ, ಅಭಿಪ್ರಾಯ, ಅನಿಸಿಕೆಗಳ ಮೂಲಕ ಓದುಗರ ಸೂಕ್ಷ್ಮ ಸಂವೇದಿ ವಿಚಾರಗಳಿಗೆ ತೆರೆದುಕೊಳ್ಳುವಂತೆ ಮಾಡಿ ಅವರನ್ನ ಶಿಕ್ಷಿತರನ್ನಾಗುವಂತೆ ಮಾಡುತ್ತವೆ. ನುಡಿಚಿತ್ರ ಏಕಪ್ರಕಾರದ ಬರವಣಿಗೆಯಲ್ಲ. 10 ಹಲವು ದೃಷ್ಟಿಕೋನ, ಸಾಧ್ಯತೆಗಳಿರುವ ಪ್ರಭಾವಶಾಲಿ ಬರಹಗಳಾದ ಅವುಗಳನ್ನು ಹಲವಾರು ಬಗೆಗಳಾಗಿ ಗುರುತಿಸಲಾಗುತ್ತದೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಸುದ್ದಿ ನುಡಿಚಿತ್ರಗಳು, ಮಾನವಾಸಕ್ತಿಯ ನುಡಿಚಿತ್ರಗಳು, ಋತು ಆಧಾರಿತ ನುಡಿಚಿತ್ರಗಳು, ವಸ್ತು ಪರಿಚಯ ನುಡಿಚಿತ್ರಗಳು, ಸೇವಾ ನುಡಿಚಿತ್ರಗಳು, ವ್ಯಕ್ತಿತ್ವದ ನುಡಿಚಿತ್ರಗಳು, ಸಾಂಸ್ಥಿಕ ನುಡಿಚಿತ್ರಗಳು, ಪ್ರವಾಸಿ ನುಡಿಚಿತ್ರಗಳು, ಪರಿಸರ ನುಡಿಚಿತ್ರಗಳು, ಕ್ರೀಡಾ ನುಡಿಚಿತ್ರಗಳು, ವಿಜ್ಞಾನ ನುಡಿಚಿತ್ರಗಳು ಮುಂತಾದವುಗಳು. ಸುದ್ದಿಯೊಂದನ್ನು ನುಡಿಚಿತ್ರವಾಗಿ ಪರಿವರ್ತಿಸುವ ಎಲ್ಲ ಸಾಧ್ಯತೆಗಳು ಇವೆ. ಅಪರೂಪದ, ವಿಶೇಷವಾದ ಅಥವಾ ವಿಭಿನ್ನ ಸಾರ್ವಜನಿಕ ಘಟನಾವಳಿಗಳನ್ನು ಕೂಡ ನುಡಿಚಿತ್ರ ಬರಹಗಾರ ತನ್ನ ಬರವಣಿಗೆಗೆ ಅಳವಡಿಸಿಕೊಂಡು ಓದುಗರ ಗಮನ ಸೆಳೆಯಬಹುದು. ಅನೇಕ ಸಾರ್ವಜನಿಕ ಕುಂದುಕೊರತೆಗಳನ್ನು, ಆಸೆ ಆಶೋತ್ತರಗಳನ್ನು ಕೂಡ ನಾಟಕೀಯವಾಗಿ ಸೃಜನಾತ್ಮಕ ನುಡಿಚಿತ್ರ ಬರವಣಿಗೆಯಲ್ಲಿ ಬಳಸಿಕೊಳ್ಳಬಹುದು. ಸಾರ್ವಜನಿಕ ಗಮನವನ್ನು ಸೆಳೆಯುವಂತಹ ಅನೇಕ ಋತುವಾಧಾರಿತ, ಕಾಲಮಾನಕ್ಕೆ ನೇರವಾಗಿ ಸಂಬಂಧಪಟ್ಟಂತಹ ಅನೇಕ ವಿಷಯಗಳಿವೆ. ಇವುಗಳನ್ನು ಋತುವಾಧಾರಿತ ನುಡಿಚಿತ್ರಗಳನ್ನು ಬರೆಯುವುದರ ಮೂಲಕ ಓದುಗರಿಗೆ ತಲುಪಿಸಬಹುದು. ವಾಣಿಜ್ಯ ಹಾಗೂ ಆರ್ಥಿಕ ಕ್ಷೇತ್ರಗಳಲ್ಲಿ ಆಗುತ್ತಿರುವ ತ್ವರಿತ ಪ್ರಗತಿ, ಬದಲಾವಣೆಗಳು ಅನೇಕ ವಾಣಿಜ್ಯ ನುಡಿಚಿತ್ರಗಳನ್ನು ಬರೆಯುವ ಅವಕಾಶಗಳನ್ನು ತೆರೆದಿಟ್ಟಿವೆ. ಹೊಸ ಗ್ರಾಹಕ ವಸ್ತುಗಳು ಹಾಗೂ ಸೇವೆಗಳ ಬಗ್ಗೆ ಆಕರ್ಷಕ ಛಾಯಾಚಿತ್ರಗಳು, ರೇಖಾಚಿತ್ರಗಳನ್ನು ಉಪಯೋಗಿಸಿಕೊಂಡು ಉತ್ತಮ ನುಡಿಚಿತ್ರಗಳನ್ನು ಬರೆಯಬಹುದು. ವಿಭಿನ್ನ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಅನೇಕ ಜನರು ಮತ್ತವರ ಸಾಧನೆಗಳು ವ್ಯಕ್ತಿತ್ವ ಸಾರುವ ನುಡಿಚಿತ್ರಗಳಿಗೆ ಜನಪ್ರಿಯ ವಿಷಯಗಳಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಂತಹ ನುಡಿಚಿತ್ರಗಳು ಸಾಧಕರ ಅನಿಸಿಕೆ
ಹಾಗೂ ಅವರ ಭಾವನಾತ್ಮಕ ವಿಷಯಗಳಿಂದ ಬಹುಕಾಲ ಓದುಗರ ಮನಸ್ಸಿನಲ್ಲಿ ಉಳಿಯುತ್ತವೆ. ಅದೇ ರೀತಿ ಹೆಚ್ಚು ಜನರನ್ನು ಆಕರ್ಷಿಸುವ ಹಾಗೂ ಬರೆಯಲು ಅವಕಾಶವಿರುವ ನುಡಿಚಿತ್ರಗಳೆಂದರೆ ಪ್ರವಾಸಿ ನುಡಿಚಿತ್ರಗಳು. ದೇಶದುದ್ದಗಲಕ್ಕೂ ಸಾವಿರಾರು ಪ್ರವಾಸಿ ತಾಣಗಳು, ಸ್ಮಾರಕಗಳು ಪ್ರವಾಸಿಗರನ್ನು ಸೆಳೆಯುತ್ತವೆ. ಬೆಳಕಿಗೆ ಬಾರದ ಮಹತ್ವದ ಇನ್ನೂ ಅನೇಕ ಸ್ಥಳಗಳನ್ನು ಆಗಾಗ ಗುರುತಿಸಲಾಗುತ್ತದೆ. ಇಂತಹ ವಿಷಯಗಳ ಮೇಲಿನ ನುಡಿಚಿತ್ರಗಳು ಓದುಗರಿಗೆ ತೀವ್ರ ಆಸಕ್ತಿಯನ್ನು ಹುಟ್ಟಿಸುತ್ತವೆ. ಹಾಗೆಯೇ ಪರಿಸರ ವಿಕೋಪ, ಪರಿಸರ ನಾಶ, ಅರಣ್ಯ ಮತ್ತು ವನ್ಯಜೀವಿ ಪರಿಸರ ಅಭಿವೃದ್ಧಿ, ಸ್ಥಳೀಯವೆನಿಸುವ ಪರಿಸರ ಸಂಬಂಧಿ ವಿಷಯಗಳನ್ನು ಆಧರಿಸಿ ಬರೆದಾಗ ಅವು ಪರಿಸರ ನುಡಿಚಿತ್ರಗಳಾಗುತ್ತವೆ. ಸಂಸ್ಕೃತಿ, ಕಲೆ, ಕ್ರೀಡೆ, ಶಿಕ್ಷಣ, ಅಭಿವೃದ್ಧಿ ಹೀಗೆ ಆಸಕ್ತಿ ಹುಟ್ಟಿಸುವ ಇನ್ನಷ್ಟು ನುಡಿಚಿತ್ರ ಬರವಣಿಗೆಗೆ ಅವಕಾಶವಿರುವ ಕ್ಷೇತ್ರಗಳು. ಪ್ರತಿಯೊಂದು ನುಡಿಚಿತ್ರದಲ್ಲಿಯೂ 3 ಮುಖ್ಯ ಲಕ್ಷಣಗಳನ್ನು ಗುರುತಿಸಲಾಗುತ್ತದೆ. ಅವುಗಳೆಂದರೆ ತನ್ನ ಅನೌಪಚಾರಿಕ ಅಥವಾ ಸಂವಾದಾತ್ಮಕ ಗುಣದಿಂದಾಗಿ ನುಡಿಚಿತ್ರ ಓದುಗರೊಂದಿಗೆ ಭಾವನಾತ್ಮಕವಾಗಿ ತಕ್ಷಣ ಗುರುತಿಸಿಕೊಳ್ಳುತ್ತದೆ. ಅದು ಮುಂದಿಡಲ್ಪಟ್ಟ ನಿರ್ದಿಷ್ಟ ವಿಷಯವೊಂದನ್ನು ಬಲವಾದ ಸಮರ್ಥನೆಗಳಿಂದ ಸಮರ್ಪಿಸುತ್ತದೆ. ನುಡಿಚಿತ್ರ ಹಾಸ್ಯ, ನಾಟಕೀಯತೆ, ಪ್ರತಿಕ್ರಿಯೆ, ವಿಡಂಬನೆ, ಉದಾಹರಣೆಗಳು, ಹೇಳಿಕೆಗಳು, ಹೋಲಿಕೆಗಳು, ಸಾಹಿತ್ಯಾತ್ಮಕ ಅಂಶಗಳನ್ನು ಒಳಗೊಂಡು ಮುಂದಿಡುತ್ತಿರುವ ವಿಷಯವನ್ನು ಆಸಕ್ತಿ ಹುಟ್ಟಿಸುವಂತೆ, ಆಕರ್ಷಣೀಯವಾಗಿರುವಂತೆ ಮಾಡುತ್ತದೆ. ವಾಸ್ತವವೆನಿಸುವ ಮೂಲಭೂತವಾದ ಆವಿಷ್ಕಾರಿ ಹಾಗೂ ಸೃಜನಾತ್ಮಕ ಅಂಶಗಳನ್ನು ಒಳಗೊಂಡಾಗ ನುಡಿಚಿತ್ರ ಸಜೀವಗೊಳ್ಳುತ್ತದೆ. ಬಹುತೇಕ ನುಡಿಚಿತ್ರಗಳು ನಾಟಕೀಯ ಅಂಶದ ಆಧಾರದ ಮೇಲೆ ಬರೆಯಲ್ಪಟ್ಟಿರುತ್ತವೆ. ಮೂಲ ಅಂಶಗಳಾದ ಜನರ ನಡುವಿನ ಸಂಘರ್ಷ, ಪ್ರಕೃತಿ ಮನುಷ್ಯನ ಸಂಘರ್ಷ, ವ್ಯಕ್ತಿಯೊಬ್ಬನಿಗಿರುವ ವೈಯಕ್ತಿಕ ಸಂಘರ್ಷಗಳು ನುಡಿಚಿತ್ರಗಳಲ್ಲಿ ನಾಟಕೀಯವಾಗಿ ಬಿಂಬಿಸಲ್ಪಟ್ಟು ವೈರುಧ್ಯಗಳು, ಒತ್ತಡಗಳು, ನಿಶ್ಚಯಗಳು ಮತ್ತು ಕಟ್ಟುಪಾಡುಗಳು ವೈಭವೀಕರಿಸಲ್ಪಡುತ್ತವೆ. ನುಡಿಚಿತ್ರವನ್ನು ಕೇಂದ್ರೀಕರಿಸಲಾದ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ಬರೆಯಲಾಗುತ್ತದೆ. ಈ ಅಂಶವನ್ನು ಸಂಬಂಧಪಟ್ಟ ಮಾಹಿತಿ, ಅಂಕಿಅಂಶಗಳು, ಉದಾಹರಣೆಗಳು, ಗಮನಿಸಲಾದ ವಿಷಯಗಳು ಮತ್ತು ಸತ್ಯನಿಷ್ಠ ವಿಷಯಗಳನ್ನು ಅಡಕಗೊಳಿಸುವ ಮೂಲಕ ನುಡಿಚಿತ್ರಕ್ಕೆ ಒಂದು ನಿರ್ದಿಷ್ಟ ರೂಪವನ್ನು ಕೊಡಲಾಗುತ್ತದೆ. ನುಡಿಚಿತ್ರಕ್ಕೆ ಅತ್ಯಾಕರ್ಷಕ ತಲೆಬರಹ ಓದುಗನನ್ನು ತನ್ನೆಡೆಗೆ ಸೆಳೆಯಲು ಅತ್ಯಗತ್ಯ. ಹಾಗೆಯೇ ನುಡಿಚಿತ್ರದ ಪ್ರಾರಂಭ ಕುತೂಹಲಭರಿತವಾಗಿದ್ದು ಓದುಗರನ್ನು ತನ್ನೆಡೆಗೆ ಸೆಳೆಯುವುದು ಅಷ್ಟೇ ಮುಖ್ಯ. ಸುದ್ದಿ ಬರಹಗಳನ್ನು ಬರೆಯುವಾಗ ಗಮನಿಸಬೇಕಾದ ಪ್ರಮುಖ ಅಂಶಗಳನ್ನು ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಿ. ಅಲ್ಲಿ ತಲೆಕೆಳಗಾದ ಪಿರಮಿಡ್ ಶೈಲಿಯಲ್ಲಿ ವಿಷಯಗಳನ್ನು ಮಹತ್ವವನ್ನಾಧರಿಸಿ ಹೆಚ್ಚಿನ ಪ್ರಾಮುಖ್ಯತೆ ಇರುವ ಅಂಶಗಳನ್ನು, ಬರಹಗಳನ್ನು ಪ್ರಾರಂಭಿಸಿ ಅಷ್ಟೇನೂ ಪ್ರಾಮುಖ್ಯತೆ ಇಲ್ಲದ ವಿಷಯವನ್ನು ಕೊನೆಯಲ್ಲಿ ನೀಡಲಾಗುತ್ತದೆ. ಆದರೆ ನುಡಿಚಿತ್ರ ಬರವಣಿಗೆಯಲ್ಲಿ ವಿಷಯಗಳ ಮಹತ್ವ ಬರಹ ಬೆಳೆದಂತೆ ಹೆಚ್ಚುತ್ತಾ ಹೋಗುತ್ತದೆ. ಅತ್ಯಂತ ಮಹತ್ವದ ಅಂಶದೊಂದಿಗೆ ನುಡಿಚಿತ್ರ ಕೊನೆಗೊಂಡಾಗ ಬರಹದ ಕಾರ್ಯಾರ್ಥ, ಉದ್ದೇಶಗಳು ಈಡೇರುತ್ತವೆ. ನುಡಿಚಿತ್ರದ ಅಂತ್ಯ ಓದುಗನ ಯೋಚನಾ ಲಹರಿಯನ್ನು ಚುರುಕುಗೊಳಿಸಿ ಸಂದರ್ಭೋಚಿತ ಪ್ರತಿಕ್ರಿಯೆಯೆಡೆಗೆ ಮುನ್ನಡೆಸುವಂತಿರಬೇಕು. ಒಟ್ಟಾರೆ ನುಡಿಚಿತ್ರವೊಂದಕ್ಕೆ ಅತ್ಯಾಕರ್ಷಕ, ತನ್ನೆಡೆಗೆ ತಕ್ಷಣ ಓದುಗನ ಗಮನ ಸೆಳೆಯುವಂತಹ ತಲೆಬರಹ, ಕುತೂಹಲ ಹುಟ್ಟಿಸಿ ತನ್ಮೂಲಕ ಇಡೀ ನುಡಿಚಿತ್ರವನ್ನು ಓದಿಸಿಕೊಂಡು ಹೋಗಬಲ್ಲ ಪ್ರಸ್ತಾವನೆ, ಸಂಪದ್ಭರಿತ ಒಡಲು ಹಾಗೂ ಯುಕ್ತಿ, ಪರಿಣಾಮಕಾರಿ ಭಾವನಾತ್ಮಕ ಅಂತ್ಯ ಇದ್ದಾಗ ಅದು ಓದುಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ನುಡಿಚಿತ್ರವೊಂದನ್ನು ಬರೆಯಲು ಗಮನಿಸುವಿಕೆ, ಕ್ರಮಬದ್ಧ ಸಿದ್ಧತೆ ಹಾಗೂ ಸಮರ್ಪಣೆಯ ಅತ್ಯಂತ ಸೂಕ್ಷ್ಮ ಮಜಲುಗಳನ್ನು ನೀವು ತಿಳಿದುಕೊಳ್ಳಬೇಕಾಗುತ್ತದೆ. ನುಡಿಚಿತ್ರ ಬರಹಗಾರನಿಗೆ ಬರವಣಿಗೆಯ ಕುಶಲತೆ, ಮನವೊಲಿಸುವ ಚತುರತೆ ಹಾಗೂ ಹೊಸದನ್ನು ರೂಪಿಸಲು ಸೃಜನಾತ್ಮಕತೆಯನ್ನು ಗಳಿಸಿಕೊಳ್ಳಬೇಕಾಗುತ್ತದೆ. ನುಡಿಚಿತ್ರಗಳನ್ನು ಬರೆಯುವಾಗ ನೀವು ಅನುಸರಿಸಬೇಕಾಗಿರುವ ತಂತ್ರಗಳೆಂದರೆ ಮೊದಲು ಯುಕ್ತ ವಿಷಯವೊಂದರ ಆಯ್ಕೆ, ನಂತರ ಸಂಬಂಧಪಟ್ಟ ಮಾಹಿತಿ ಮೂಲಗಳ ಗುರುತಿಸುವಿಕೆ, ನುಡಿಚಿತ್ರ ಬರವಣಿಗೆಯ ಮೂಲ ತತ್ವಗಳನ್ನು ಗುರುತಿಸುವುದು, ತೀವ್ರವಾದ ವೈಯಕ್ತಿಕ ಗಮನಿಸುವಿಕೆ, ಸರಿಯಾದ ಜನರೊಂದಿಗಿನ ಒಮ್ಮತದ ವಿಶ್ವಾಸಪೂರ್ಣ ಸಂಬಂಧ, ತಪ್ಪಿಲ್ಲದ ಮಾಹಿತಿ ಸಂಗ್ರಹಣೆ, ಬರವಣಿಗೆಗೆ ಬೇಕಾದ ಕ್ರಮಬದ್ಧ ಸಿದ್ಧತೆ, ವಸ್ತು ವಿಷಯದ ಮಾಹಿತಿಯ ಸೃಜನಾತ್ಮಕ ಸಮರ್ಪಣೆ, ನುಡಿಚಿತ್ರ ಬರವಣಿಗೆಯ ಸೂತ್ರಗಳ ಪಾಲನೆ, ಅರ್ಥಪೂರ್ಣ ರಚನೆ ಇರುವಂತೆ ಗಮನಹರಿಸುವುದು ಮತ್ತು ಓದುಗರನ್ನು ಯೋಚಿಸುವಂತೆ ಮಾಡುವ, ಧನಾತ್ಮಕ ಪ್ರತಿಕ್ರಿಯೆ ತೋರಿಸುವಂತೆ ಮಾಡುವ ಪರಿಣಾಮಕಾರಿ ಸಮರ್ಪಣೆ. ಬರಹಗಾರರು ನುಡಿಚಿತ್ರಗಳಿಗೆ ಕಲ್ಪನಾ ರೂಪ ಅಂದರೆ ಐಡಿಯಾಗಳನ್ನು ಹಾಗೂ ವಸ್ತು ವಿಷಯಗಳನ್ನು ಎಲ್ಲಿಂದ ತೆಗೆದುಕೊಳ್ಳುತ್ತಾರೆ? ಉತ್ತರವೆಂದರೆ ಎಲ್ಲಿ ಬೇಕಾದರೂ ಮತ್ತು ಎಲ್ಲಿಂದ ಬೇಕಾದರೂ. ಬರವಣಿಗೆಗೆ ಆಯ್ಕೆ ಮಾಡಿಕೊಳ್ಳಬಹುದಾದ ಸಾವಿರಾರು ವಸ್ತು ವಿಷಯಗಳು ನಮ್ಮ ಸುತ್ತಮುತ್ತಲೇ ಇವೆ.
ಬರಹಗಾರ ಇವುಗಳನ್ನು ಗುರುತಿಸಲು ಸದಾ ತೆರೆದ ಮನಸ್ಸಿನಿಂದ ಎಲ್ಲೆಂದರಲ್ಲಿ ವಿಷಯಗಳ ಹುಡುಕಾಟ ಮಾಡಬೇಕಾಗುತ್ತದೆ. ಸ್ಪಷ್ಟ ಕಲ್ಪನಾ ರೂಪವನ್ನು ಪಡೆಯುವುದೇ ಬರವಣಿಗೆಯ ಮೊದಲ ಹಂತ. ಈ ಹಂತದಲ್ಲಿ ಯಾವ ವಿಷಯದ ಮೇಲೆ ಬರೆಯಬೇಕೆನ್ನುವುದರ ಸ್ಪಷ್ಟ ಅರಿವು ನಿಮಗಾಗುತ್ತದೆ. ಆಯ್ಕೆ ಮಾಡಿಕೊಂಡ ವಸ್ತು ವಿಷಯ ವ್ಯಕ್ತಿಚಿತ್ರಕ್ಕೆ, ಸುದ್ದಿ ನುಡಿಚಿತ್ರಕ್ಕೆ ಅಥವಾ ಇನ್ಯಾವುದೇ ವಿಧಕ್ಕೆ ಎಡೆಮಾಡಬಹುದು. ನುಡಿಚಿತ್ರವೊಂದನ್ನು ಬರೆಯುವ ಮುನ್ನ ನಿಮ್ಮ ಬಳಿ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಮಾಹಿತಿ, ಅಂಕಿಅಂಶಗಳು ಇತ್ಯಾದಿ ನಿಮ್ಮ ಬಳಿ ಇರಲೇಬೇಕು. ಮಾಹಿತಿ ಮತ್ತು ಪರಾಮರ್ಶನ ಸಾಮಗ್ರಿಯ ಕಲೆ ಹಾಕುವಿಕೆ ನೀವು ಆಯ್ಕೆ ಮಾಡಿಕೊಂಡ ವಿಷಯವನ್ನಾಧರಿಸುತ್ತದೆ. ಸಾಮಾನ್ಯವಾಗಿ ಸಂದರ್ಶನ, ಪರಾಮರ್ಶನ ಗ್ರಂಥಗಳು ಮತ್ತು ನಿಯತಕಾಲಿಕಗಳು ಹಾಗೂ ಅಂತರ್ಜಾಲಗಳಿಂದ ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನ ಮಾಡಲಾಗುತ್ತದೆ. ಉದಾಹರಣೆಗೆ, ಬರಹಗಾರನೊಬ್ಬ ಪ್ರಗತಿಪರ ರೈತನೊಬ್ಬನನ್ನು ಕುರಿತು ವ್ಯಕ್ತಿಚಿತ್ರವೊಂದನ್ನು ತಯಾರಿಸಲು ಮಾಹಿತಿ ಸಂಗ್ರಹಣೆಗಾಗಿ ಆ ರೈತನನ್ನು ಭೇಟಿ ಮಾಡುವುದು, ಆತನ ಸಾಧನೆಯನ್ನು ಪ್ರತ್ಯಕ್ಷವಾಗಿ ಕಂಡು ವಿವರಗಳನ್ನು ಕೇಳಿ ತಿಳಿದುಕೊಳ್ಳಬೇಕಾಗುತ್ತದೆ. ಈ ಎಲ್ಲ ಬಗೆಯ ಮಾಹಿತಿಯನ್ನು ಕಲೆ ಹಾಕಿದ ಬಳಿಕ ಆ ಪ್ರಗತಿಪರ ರೈತ ಹೇಗೆ ಇತರರಿಗಿಂತ ಭಿನ್ನ ಹಾಗೂ ಆತನ ಸಾಧನೆಯ ಪ್ರಯೋಜನಗಳನ್ನು ಹೇಗೆ ಇತರರೂ ಕೂಡ ಪಡೆದುಕೊಳ್ಳಬಹುದು ಎಂಬುದನ್ನು ಒತ್ತಿ ಹೇಳಬೇಕಾಗುತ್ತದೆ. ಛಾಯಾಚಿತ್ರಗಳು ಬರವಣಿಗೆಯನ್ನು ಪುಷ್ಟೀಕರಿಸಿ ವಿಶ್ವಾಸಾರ್ಹತೆಯನ್ನು ತಂದುಕೊಡುತ್ತವೆ. ಬರಹಗಾರ ಇಂತಹ ಚಿತ್ರಗಳನ್ನು ಕಲೆ ಹಾಕಲು ಅಥವಾ ತೆಗೆಯಲು ಮರೆಯಬಾರದು. ಕೆಲವೊಂದು ಸಾರಿ ಕೇವಲ ಸಂದರ್ಶನವೊಂದರಿಂದಲೇ ಎಲ್ಲ ಮಾಹಿತಿಯನ್ನು ಕಲೆ ಹಾಕಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಬರಹಗಾರ ಪುಸ್ತಕಗಳು, ಪತ್ರಿಕೆಗಳು ಹಾಗೂ ಅಂತರ್ಜಾಲಗಳಿಂದ ಪಡೆಯಬೇಕಾಗಬಹುದು. ಮಾಹಿತಿ ಕಲೆ ಹಾಕುವಿಕೆ ಪರಿಪೂರ್ಣವಾಗಿರದ ಪಕ್ಷದಲ್ಲಿ ನಿಮ್ಮ ವಿಷಯ ಸಮರ್ಪಣೆಯು ಪರಿಣಾಮಕಾರಿಯಾಗಿರಲು ಸಾಧ್ಯವಿಲ್ಲ. ಕಲೆ ಹಾಕಿದ ಮಾಹಿತಿಯನ್ನು ಪರಿಶೀಲಿಸುವ ಹಂತದಲ್ಲಿ ಬರಹದ ನಿರ್ದಿಷ್ಟ ರಚನೆ ಬರಹಗಾರನ ಮನಸ್ಸಿನಲ್ಲಿ ಮೂಡುತ್ತದೆ. ಒಂದೆರಡು ಬಾರಿ ಎಲ್ಲ ಮಾಹಿತಿಗಳನ್ನು ಪರಿಶೀಲಿಸಿದ ನಂತರ ಉದ್ದೇಶಿತ ದೃಷ್ಟಿಕೋನದಲ್ಲಿ ಬರಹವನ್ನು ಸಿದ್ಧಪಡಿಸಲು ಸಾಧ್ಯವಾಗುವಷ್ಟು ಮಾಹಿತಿ ಇದೆಯೇ ಎಂದು ಖಾತ್ರಿಪಡಿಸಿಕೊಳ್ಳಬೇಕಾಗುತ್ತದೆ. ದೃಷ್ಟಿಕೋನ, ಸಂರಚನೆಗಳು ಮನಸ್ಸಿನಲ್ಲಿ ಮೂಡುತ್ತಿದ್ದಂತೆ ಲೇಖನದ ತಲೆಬರಹವೂ ಸ್ಪಷ್ಟವಾಗತೊಡಗುತ್ತದೆ. ವಿಷಯ ಸ್ಪಷ್ಟತೆ ಒಮ್ಮೆ ಬರಹಗಾರನಿಗೆ ಸಾಧ್ಯವಾಗಿ ತೃಪ್ತಿ ತಂದಿತೆಂದರೆ ಆತ ಬರೆಯಲು ಪ್ರಾರಂಭಿಸಬಹುದು. ವಿಷಯದ ಸ್ಪಷ್ಟ ಕಲ್ಪನೆ ಬರಹಗಾರನಿಗೆ ಬಂದಾಕ್ಷಣ ಬರೆಯಲು ಪ್ರಾರಂಭಿಸುವುದು ಒಳಿತು. ಸಾಧ್ಯವಾದರೆ ಒಂದೇ ಸಾರಿ ಕುಳಿತು ಪೂರ್ಣಗೊಳಿಸಲು ಯತ್ನಿಸುವುದು ಪ್ರಯೋಜನಕಾರಿ. ಆದುದರಿಂದಲೇ ನುಡಿಚಿತ್ರ ಬರವಣಿಗೆಯನ್ನು ಒಮ್ಮೆ ಕುಳಿತು ಬರೆಯಲ್ಪಡುವ ಬರಹಗಳು ಎನ್ನಲಾಗುತ್ತದೆ. ಹೀಗೆ ಬರೆಯುವುದರಿಂದ ಆಗುವ ಪ್ರಯೋಜನವೆಂದರೆ ವಿಷಯ ನಿರರ್ಗಳವಾಗಿ ಬರಹದುದ್ದಕ್ಕೂ ಚಾಚಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಪ್ರಕ್ರಿಯೆಯೇ ನುಡಿಚಿತ್ರಕ್ಕೆ ವೈಶಿಷ್ಟ್ಯತೆಯನ್ನು ತಂದುಕೊಡುವ ಅಂಶ. ಬರಹ ಪೂರ್ಣಗೊಂಡಿತು ಎಂದೆನಿಸಿದಾಗ ಮಾತ್ರ ನಿಮ್ಮ ಬರವಣಿಗೆಯನ್ನು ನಿಲ್ಲಿಸಿ. ನೀವು ಬರೆದ ನುಡಿಚಿತ್ರವನ್ನು ಸಮಗ್ರವಾಗಿ ಪರಿಶೀಲಿಸಿ ತಿದ್ದಿ ತೀಡುವುದು ಕೊನೆಯ ಹಂತದಲ್ಲಿ. ಪ್ರತಿಯನ್ನು ಕೂಲಂಕುಷವಾಗಿ ಓದುತ್ತಾ ಕೆಲ ಅಂಶಗಳ ಕಡೆಗೆ ಗಮನ ಹರಿಸಿದರೆ ಬರಹವನ್ನು ಪರಿಪೂರ್ಣವಾಗಿಸಲು ಸಾಧ್ಯವಾಗುತ್ತದೆ. ಆ ಅಂಶಗಳೆಂದರೆ, ನೀವು ನಿರ್ಧರಿಸಿದ ದೃಷ್ಟಿಕೋನ ಬರಹದುದ್ದಕ್ಕೂ ಪ್ರತಿಬಿಂಬಿಸಲ್ಪಟ್ಟಿದೆಯೇ ಎಂಬ ಪ್ರಶ್ನೆ. ಎರಡನೆಯದು, ಓದುಗರನ್ನು ಸೆಳೆಯುವಷ್ಟು ಆಕರ್ಷಿತವಾಗಿದೆಯೇ ಎಂಬುದು. ವ್ಯಾಕರಣ ಮತ್ತು ವಾಕ್ಯ ರಚನೆ ಸರಿಯಾಗಿದೆಯೇ, ಅಕ್ಷರ ದೋಷಗಳನ್ನು ನಿವಾರಿಸಿದೆಯೇ, ಬರಹದ ಗಾತ್ರ ಪ್ರಕಟಣೆಗೆ ತೀರಾ ದೊಡ್ಡದು ಅಥವಾ ತೀರಾ ಚಿಕ್ಕದಾಗಿದೆಯೇ ಎಂಬಂತಹ ಅಂಶಗಳನ್ನು ಗಮನಹರಿಸಬೇಕು. ಛಾಯಾಚಿತ್ರಗಳು ಬರಹಕ್ಕೆ ಪೂರಕವಾಗಿವೆಯೇ, ಬರಹದಲ್ಲಿ ನೀಡಲಾಗಿರುವ ವಿವರಗಳಿಗೆ ಹೊಂದಿಕೊಳ್ಳುತ್ತದೆಯೇ ಎಂಬಂಥ ವಿಚಾರಗಳು ಕೂಡ ಮುಖ್ಯ. ಹೀಗೆ ಸಿದ್ಧಗೊಂಡ ಹಸ್ತಪ್ರತಿಯನ್ನು ಪರಿಶೀಲಿಸಿದ ಬಳಿಕ ನಿಮ್ಮ ನುಡಿಚಿತ್ರ ಪ್ರಕಟಣೆಗೆ ಸಿದ್ಧಗೊಂಡಿದೆ ಎನ್ನಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ನುಡಿಚಿತ್ರ ಬರವಣಿಗೆಯ ಬಗ್ಗೆ ತಿಳಿದುಕೊಂಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಸುದ್ದಿ ಸಂಪಾದನೆಯ ತಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ. ಜ್ಞಾನವಾಣಿಯ ಸಂಕಲ್ಪ. ಜ್ಞಾನವಾಣಿಯ ಸಂಕಲ್ಪ.